ನೀವು ಕೂಡ ಪಾನ್ ಕಾರ್ಡ್ ಅನ್ನ ಯೂಸ್ ಮಾಡ್ತಾ ಇದಾರೆ ಅಂದ್ರೆ ಗೌರ್ಮೆಂಟ್ ಕಡೆಯಿಂದ ಕೆಲವೊಂದಿಷ್ಟು ಅಪ್ಡೇಟ್ಸ್ ಅನ್ನ ಕೊಟ್ಟಿದ್ದಾರೆ. ಇನ್ ಮುಂದೆ ನಿಮ್ಮೊಂದು ಪಾನ್ ಕಾರ್ಡ್ ಗೆ ಆಧಾರ್ ಕಾರ್ಡ್ ಲಿಂಕ್ ಇಲ್ಲ ಅಂದ್ರೆ ಕಂಪಲ್ಸರಿ ಲಿಂಕ್ ಅನ್ನ ಮಾಡಿಸ್ಕೊಳ್ಳಿ, ಇಲ್ಲ ಅಂದ್ರೆ ನಿಮ್ಮ ಒಂದು ಪಾನ್ ಕಾರ್ಡ್ ಇನ್ಆಕ್ಟಿವ್ ಆಗುತ್ತೆ. ಅಂಡ್ ಹೊಸದಾಗಿ ಯಾರೆಲ್ಲ ಪಾನ್ ಕಾರ್ಡ್ ಅನ್ನ ಅಪ್ಲೈ ಮಾಡ್ತೀರಾ ಅವ್ರಿಗೆ ಮೊದಲೆಲ್ಲ ಬರೀ ಆಧಾರ್ ಕಾರ್ಡ್ ಅನ್ನ ಮಾತ್ರ ಪ್ರೂಫ್ ಕೇಳ್ತಾ ಇದ್ರು. ಇನ್ ಮುಂದೆ ನಿಮ್ಮೊಂದು SLC ಮಾರ್ಕ್ಸ್ ಕಾರ್ಡ್, ನಿಮ್ಮ ಬರ್ತ್ ಸರ್ಟಿಫಿಕೇಟ್, ವೋಟರ್ ID, ಪಾಸ್ಪೋರ್ಟ್ ಆರ್ ಡ್ರೈವಿಂಗ್ ಲೈಸೆನ್ಸ್ ಅನ್ನ ಕೇಳ್ತಾರೆ ಜಸ್ಟ್ ಫಾರ್ ಪ್ರೂಫಿಗೋಸ್ಕರ. ಅಂಡ್ ಅಷ್ಟೇ ಅಲ್ಲದೆ ನೀವು ಯಾವ್ದಾದ್ರು ಒಂದು ಪ್ರಾಪರ್ಟೀಸ್ ಅನ್ನ 20 ಲಕ್ಷದ ಮೇಲೆ ಇರುವಂತ ಪ್ರಾಪರ್ಟೀಸ್ ಅನ್ನ ಖರೀದಿ ಮಾಡೋದಕ್ಕೆ ಹೋದಾಗ ಅಲ್ಲಿ ಕಂಪಲ್ಸರಿ ಪ್ಯಾನ್ ಕಾರ್ಡ್ ಮ್ಯಾಂಡೇಟರಿ ಇರುತ್ತೆ. ಅಂಡ್ 5 ಲಕ್ಷದ ಮೇಲೆ ವೆಹಿಕಲ್ ಅನ್ನ ನೀವು ಪರ್ಚೇಸ್ ಅನ್ನ ಮಾಡ್ತಾ ಇದ್ರೆ ಅಂದ್ರೆ ಅಲ್ಲಿ ಕೂಡ ಪ್ಯಾನ್ ಕಾರ್ಡ್ ಮ್ಯಾಂಡೇಟರಿ ಇರುತ್ತೆ. ಬ್ಯಾಂಕ್ ಅಲ್ಲಿ ಅಮೌಂಟ್ ಅನ್ನ ಡೆಪಾಸಿಟ್ ಮಾಡ್ತೀರಾ ಅಂದ್ರೆ 10 ಲಕ್ಷದ ಮೇಲೆ ಡೆಪಾಸಿಟ್ ಆರ್ ವಿಡ್ರಾಲ್ ಮಾಡುವಾಗ ಅಲ್ಲಿ ಕೂಡ ಪ್ಯಾನ್ ಕಾರ್ಡ್ ಮ್ಯಾಂಡೇಟರಿ ಇರುತ್ತೆ. ಇಫ್ ಇನ್ ಕೇಸ್ ಎಲ್ಲಾದ್ರೂ ಪ್ಯಾನ್ ಕಾರ್ಡ್ ಅನ್ನ ಪ್ರೂಫ್ ಕೇಳಿದಾಗ ಅಲ್ಲಿ ನೀವು ಡುಪ್ಲಿಕೇಟ್ ಇರುವಂತ ಪ್ಯಾನ್ ಕಾರ್ಡ್ ಅಥವಾ ರಾಂಗ್ ಡೀಟೇಲ್ಸ್ ಇರುವಂತ ಪ್ಯಾನ್ ಕಾರ್ಡ್ ಅನ್ನ ಕೊಟ್ರೆ ನಿಮ್ಗೆ ಕಂಪಲ್ಸರಿ ನಿಮ್ಮ ಮೇಲೆ 10,000 ರೂಪಾಯಿ ಪೆನಾಲ್ಟಿನ ಹಾಕ್ತಾರೆ. ಇದು ಗವರ್ಮೆಂಟ್ ಕಡೆಯಿಂದ ಬಂದಿರುವಂತ ಹೊಸ ಅಪ್ಡೇಟ್ಸ್ ಆಗಿರುತ್ತೆ. ಈ ಒಂದು ರೂಲ್ಸ್ ಅಪ್ಲೈ ಆಗೋದು ಏಪ್ರಿಲ್ 1, 2026ಕ್ಕೆ ಅಪ್ಲೈ ಆಗುತ್ತೆ. ಯಾರೆಲ್ಲ ನಿಮ್ಮ ಪ್ಯಾನ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಅನ್ನ ಇನ್ನೂ ಕೂಡ ಲಿಂಕ್ ಮಾಡಿಸ್ಕೊಂಡಿಲ್ವೋ ಇವಾಗಲೇ ಲಿಂಕ್ ಮಾಡಿಸ್ಕೊಳ್ಳಿ. ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.